ಇಡೀ ದೇಶ ಸಂತೋಷ ಪಡುವಂತಹ ಒಂದು ಆಯವ್ಯಯವನ್ನು ಕೇಂದ್ರ ಬಿಜೆಪಿ ಸರ್ಕಾರದ ಆರ್ಥಿಕ ಸಚಿವರಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಮಂಡನೆ ಮಾಡಿದ್ದಾರೆ. ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ರಿಯಾಯಿತಿಯನ್ನು, ಇನ್ಕಮ್ ಟ್ಯಾಕ್ಸ್ ರಿಯಾಯಿತಿಯನ್ನು ಕೊಟ್ಟಿದ್ದಾರೆ. 10 ಲಕ್ಷದವರೆಗೂ ಕೊಡ್ಬೋದು ಅಂತೇಳಿ ಹೇಳಿತ್ತು. ಈಗ 12 ಲಕ್ಷ ರೂಪಾಯಿವರೆಗೆ ಜೀರೋ ಇನ್ಕಮ್ ಟ್ಯಾಕ್ಸ್, ಅದರ ಮೇಲಿನ ಸ್ಲ್ಯಾಬ್ಗಳು ಕೂಡ ಕೆಲವೆಲ್ಲ ಕಮ್ಮಿ ಆಗಿದೆ. ಇದು ಮಿಡ್ಲ್ ಕ್ಲಾಸ್ ಕುಟುಂಬಗಳಿಗೆ ಭಾಳ ದೊಡ್ಡ ಸಹಾಯವನ್ನು ಮಾಡಿದೆ. ಜೊತೆಗೆ ಇವತ್ತು ಕ್ಯಾನ್ಸರ್ ಮತ್ತು ಜೀವರಕ್ಷಕ ಔಷಧಿಗಳ ಮೇಲೆ ಕಸ್ಟಮ್ ಡ್ಯೂಟಿಯನ್ನು ತೆಗೆದುಹಾಕಿದ್ದಾರೆ. ಇನ್ನು 3 ವರ್ಷದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರದ ಆಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ವಿಭಾಗವನ್ನು ತೆರಿತೀವಿ ಅಂತ ಹೇಳುವಂಥ ಡೇ ಕೇರ್ ಸೆಂಟರ್ಗಳನ್ನು ಮಾಡಲಿಕ್ಕೆ ಪ್ರಸ್ತಾಪ ಮಾಡಿದ್ದಾರೆ. ರೈತರಿಗಂತೂ ತುಂಬ ದೊಡ್ಡ ಕೊಡುಗೆಗಳನ್ನು ಇದು ಕೊಟ್ಟಿದೆ. ವಿಶೇಷವಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡಿನ ಲಿಮಿಟೇಷನ್ನು 3 ಲಕ್ಷದವರೆಗೆ ಇತ್ತು, ಅದೀಗ 5 ಲಕ್ಷ ರೂಪಾಯಿವರೆಗೂ ಕೊಟ್ಟಿದ್ದಾರೆ. ಮತ್ತು ಬೇರೆ ಬೇರೆ ಪಲ್ಸಸ್ ಮೇಲೆ ಇದರಲ್ಲಿ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಈ ವಿಶೇಷವಾಗಿ ರೈತರ ಆದಾಯ ಡಬಲ್ ಆಗಬೇಕು ಅನ್ನುವಂಥದ್ದು ಏನೊಂದು ಕಾನ್ಸೆಪ್ಟ್ ಮೋದಿಯವ್ರದ್ದಿತ್ತು, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ. ಮತ್ತು ಎಲ್ಲ ಹೈಸ್ಕೂಲ್ಗಳಿಗೆ, ಪ್ರೌಢಶಾಲೆಗಳಿಗೆ, ಇಡೀ ದೇಶದ ಪ್ರೌಢಶಾಲೆಗಳಿಗೆ ಇಂಟರ್ನೆಟ್ ಕನೆಕ್ಷನ್ ಸಿಗ್ತಾಯಿದೆ. ಟೆಕ್ನಿಕಲ್ ಎಜುಕೇಷನ್ಗೆ, ತಾಂತ್ರಿಕವಾಗಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡಲಿಕ್ಕೆ ಇದು ಬಹಳ ದೊಡ್ಡ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಎಲೆಕ್ಟ್ರಿಕ್ ಕಾರ್ಗಳು ಇವತ್ತಿನ ಆದ್ಯತೆ ಅದು, ಮತ್ತು ಎಲೆಕ್ಟ್ರಾನಿಕ್ ಐಟಮ್ಗಳು ಇದರ ಮೇಲಿನ ತೆರಿಗೆಯನ್ನು ತೆಗೆದುಹಾಕಿ ಭಾಳ ಸುಲಭ ಮಾಡಿದ್ದಾರೆ. ಮತ್ತು ಎಲೆಕ್ಟ್ರಿಕ್ ಕಾರ್ಗಳನ್ನು ಕೊಂಡ್ರೆ ಪರಿಸರದ ಮೇಲೆ ಒಳ್ಳೆಯದಾಗ್ತದೆ. ಮತ್ತು ಪೆಟ್ರೋಲ್ ಮತ್ತು ಡೀಸೆಲ್ ವಿದೇಶದಿಂದ ಏನು ಆಮದು ಮಾಡ್ಕೊಳ್ತಾ ಇದ್ದರು, ನಮ್ಮ ವಿದೇಶಿ ವಿನಿಮಯವನ್ನು ಸಿಕ್ಕಾಬಿಟ್ಟೆ ಅದಕ್ಕೆ ಪೆಟ್ರೋಲ್ ಡೀಸೆಲ್ಗಳಿಗೋಸ್ಕರ ವ್ಯಯ ಮಾಡ್ತಾಯಿದ್ರು. ಇದು ದೊಡ್ಡ ಉಳಿತಾಯವನ್ನು ಮಾಡಲಿಕ್ಕೆ ತುಂಬ ಅನುಕೂಲ ಆಗ್ತದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಅನುಕೂಲಗಳನ್ನು ಮಾಡಿಕೊಟ್ಟಿದೆ. ಮೊಬೈಲ್, ಎಲೆಕ್ಟ್ರಾನಿಕ್ ಮತ್ತು ಎಲೆಕ್ಟ್ರಿಕ್ ವೆಹಿಕಲ್ಗೂ ಮತ್ತು ಎಲೆಕ್ಟ್ರಾನಿಕ್ ಗೂಡ್ಸ್ಗಳು, ವಿಶೇಷವಾಗಿ ಮೊಬೈಲ್ಗಳ ದರ ತುಂಬ ಕಮ್ಮಿ ಆಗ್ತದೆ. ಸಾಮಾನ್ಯ ಜನರಿಗೂ ಕೂಡ ಈ ಆಧುನಿಕ ಸೌಲಭ್ಯ ಕೈಗೆಟುಕುವ ಹಾಗೆ ಆಗ್ತದೆ. ಒಟ್ಟಾರೆ ಜನಮುಖಿಯಾಗಿರ್ತಕ್ಕಂಥ ಬಜೆಟನ್ನು ಇವತ್ತು ಕೊಟ್ಟಿದ್ದಾರೆ. ನಮ್ಮ ವಿರೋಧಿಗಳು ಕೂಡ ಸಂತೋಷ ಪಡುವಂಥ ಬಜೆಟ್. ಟೀಕೆಗೋಸ್ಕರ ಟೀಕೆ ಮಾಡಬಹುದು ಅಷ್ಟೇ.